ಪಾಕಿಸ್ತಾನ ಭಾರತದ ಪರೋಕ್ಷ ದಾಳಿಗೆ ಸಾಕಷ್ಟು ಹೈರಾಣಾಗಿದೆ, ಆಗ್ತಿದೆ ಕೂಡ. ಇನ್ನು ಇದೇ ವೇಳೆ ಪಾಕ್ ತಾನು ಸುಮ್ಮನಿದ್ರೆ ಅಳಿದುಳಿದ ಮರ್ಯಾದೆ ಕೂಡ ಮಣ್ಣು ಪಾಲಾಗುತ್ತೆ ಅನ್ನೋ ಕಾರಣಕ್ಕೆ ತಾನೇನಾದರೂ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಆಗಸ್ಟ್ದತ್ತ ಮುಖ ಮಾರ್ತು. ಪರಿಣಾಮ ಅದಕ್ಕೆ ಭಾರತಕ್ಕೆ ತನ್ನ ವಿಮಾನ ಹಾರಾಟ ವಲಯವನ್ನು ಬಂದ್ ಮಾಡಿಕೊಂಡಿದೆ. ಇನ್ನು ಪಾಪಿ ಪಾಕ್ ಹೀಗೆ ಮಾಡಿಕೊಂಡು ಸಾಧನೆ ಮಾಡಿದ್ದೇನು? ಅಸಲಿಗೆ ಪಾಕಿಸ್ತಾನ ಈ ಮೂಲಕ ತನಗೆ ತಾನೇ ಡ್ಯಾಮೇಜ್ ಮಾಡಿಕೊಂಡಿದ್ದು ಹೇಗೆ ಅನ್ನೋದನ್ನೇ ಹೇಳ್ತೀವಿ ನೋಡಿ. ವಾಯು ಪ್ರದೇಶ ಮುಚ್ಚಿ ಪಾಕ್ ಮಹಾ ಎಡವಟ್ಟು. ತನ್ನ ಕಾಲ ಮೇಲೆ ತಾನೇ ಮತ್ತೊಂದು ಕಲ್ಲು. ಇದನ್ನೇ ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋದು. ಯಾಕಂದ್ರೆ ಭಾರತಕ್ಕೆ ಪಾಠ ಕಲಿಸಲೇಬೇಕು ಎಂದು ಹುಚ್ಚುತನ ಪ್ರದರ್ಶನ ಮಾಡುತ್ತಿರುವ ಪಾಕಿಸ್ತಾನ ಅದಕ್ಕಾಗಿ ತನ್ನ ವಾಯು ಪ್ರದೇಶವನ್ನ ಬಂದ್ ಮಾಡಿದೆ. ಅಲ್ಲದೆ ಇದರಿಂದ ಏನೋ ಸಾಧನೆ ಮಾಡದಂತೆ ಬೀಗ್ತಾ ಇದೆ. ಆದ್ರೆ ಇದು ಖುದ್ದು ಪಾಕಿಸ್ತಾನಕ್ಕೆ ಭಾರಿ ನಷ್ಟವನ್ನ ಉಂಟು ಮಾಡುತ್ತೆ ಎನ್ನಲಾಗ್ತಾ ಇದೆ. ಹೌದು, ಮೂಲಗಳ ಪ್ರಕಾರ ಈ ನಡೆಯಿಂದ ಪಾಕಿಸ್ತಾನ ನೂರಾರು ಕೋಟಿ ಆದಾಯಕ್ಕೆ ತಾನೇ ಕೊಳ್ಳಿ ಇಟ್ಟುಕೊಳ್ಳಲಿದೆಯಂತೆ. ಅದಕ್ಕೆ ಒಂದು ಚಿಕ್ಕ ಉದಾಹರಣೆಯೂ ಇದೆ. ಅದೇ ಈ ಹಿಂದೆ ಪುಲ್ವಾಮಾ ದಾಳಿಯ ನಂತರ ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನ ಮುಚ್ಚಿತ್ತು. ಆ ಸಮಯದಲ್ಲಿ ಪಾಕಿಸ್ತಾನ ಬರೋಬ್ಬರಿ $100 ಮಿಲಿಯನ್ ಹೆಚ್ಚು ನಷ್ಟವನ್ನ ಅನುಭವಿಸಬೇಕಾಯಿತು. ಈಗ ಅಂಥದ್ದೇ ಮತ್ತೊಂದು ಹುಚ್ಚುತನಕ್ಕೆ ಕೈ ಹಾಕಿ ಮೈ ಸುಟ್ಟುಕೊಳ್ಳುತ್ತಿದೆ. ವಿಚಾರ ಏನು ಅಂದ್ರೆ, ಪಾಕಿಸ್ತಾನದ ಆದಾಯದ ಮೂಲದಲ್ಲಿ ಇದು ಒಂದು. ಪ್ರತಿ ವರ್ಷ ತನ್ನ ವಾಯು ಮಾರ್ಗದ ಮೂಲಕವೇ ಪಾಕಿಸ್ತಾನ ಸಾಕಷ್ಟು ಲಾಭ ಮಾಡಿಕೊಳ್ಳುತ್ತಿದೆ. ಇಂತಹ ಸಮಯದಲ್ಲಿ ಈಗ ಸುಮ್ಮನೆ ಭಾರತಕ್ಕೆ ಬುದ್ಧಿ ಕಲಿಸ್ತೀವಿ ಅನ್ನುವ ವಿಲಕ್ಷಣ ನಡೆಯಿಂದ ಪಾಕ್ ಮತ್ತೊಂದು ಭರ್ಜರಿ ಎಡವಟ್ಟು ಮಾಡಿಕೊಂಡಂತಿದೆ. ಪಾಕಿಸ್ತಾನದಿಂದ ಭಾರತಕ್ಕೆ ಮತ್ತು ಭಾರತೀಯ ವಾಯು ಪ್ರದೇಶದಿಂದ ಬರುವ ವಿಮಾನಗಳು ಇನ್ನೂ ನಿರಂತರವಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದೆ. ವಾಸ್ತವವಾಗಿ ಪಾಕಿಸ್ತಾನವು ಭಾರತೀಯ ನೋಂದಾಯಿತ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನ ಮುಚ್ಚಿದೆ. ವಿಶ್ವದ 3ನೇ ಅತಿ ದೊಡ್ಡ ವಾಯುಯಾನ ಉದ್ಯಮಕ್ಕೆ ವಾಯು ಪ್ರದೇಶವನ್ನ ಮುಚ್ಚುವುದರಿಂದ ಪಾಕಿಸ್ತಾನಕ್ಕೆ ಖಂಡಿತವಾಗಿಯೂ ನಷ್ಟವಾಗುತ್ತದೆ. ಯಾವುದೇ ದೇಶದ ವಾಯು ಪ್ರದೇಶವನ್ನ ಬಳಸುವುದಕ್ಕಾಗಿ ವಿಮಾನಯಾನ ಸಂಸ್ಥೆಗಳು ಮಾರ್ಗ ಸಂಚರಣೆಯನ್ನ ಶುಲ್ಕವಾಗಿ ಒಂದು ದೊಡ್ಡ ಮೊತ್ತವನ್ನ ಪಾವತಿ ಮಾಡಬೇಕಾಗುತ್ತದೆ. ಈ ಶುಲ್ಕವು ದೂರ ಮತ್ತು ವಿಮಾನದ ಪ್ರಕಾರವನ್ನ ಅವಲಂಬಿಸಿರುತ್ತದೆ. ವಿಮಾನ ದೊಡ್ಡದಿದ್ದಷ್ಟು ಶುಲ್ಕ ಹೆಚ್ಚಾಗಿರುತ್ತದೆ. ಸರಳವಾಗಿ ಹೇಳುವುದಾದರೆ ವಾಯು ಸಂಚಾರ ನಿಯಂತ್ರಣದ ಸೇವೆಗೆ ಬದಲಾಗಿ ಈ ಬೆಲೆಯನ್ನ ಪಾವತಿ ಮಾಡಬೇಕಾಗುತ್ತದೆ. ಪ್ರತಿ ತಿಂಗಳು ವಿಮಾನಯಾನ ಸಂಸ್ಥೆಯು ಆ ದೇಶದಿಂದ ಬಿಲ್ ಪಡೆಯುತ್ತದೆ. ಇದಲ್ಲದೆ ವಿಮಾನವು ವಿಮಾನ ನಿಲ್ದಾಣದಲ್ಲಿ ಇಳಿದರೆ ಅದು ಲ್ಯಾಂಡಿಂಗ್ ಮತ್ತು ಪಾರ್ಕಿಂಗ್ ಶುಲ್ಕವನ್ನ ಪಾವತಿ ಮಾಡಬೇಕಾಗುತ್ತದೆ. ಇದರಿಂದಲೇ ಪಾಕ್ ಕೂಡ ಒಂದಷ್ಟು ಕಾಸು ಮಾಡಿಕೊಳ್ತಾ ಇತ್ತು. ಆದ್ರೀಗ ಅದಕ್ಕೆ ತಾನೇ ಕಲ್ಲನ್ನು ಹಾಕಿಕೊಂಡಿದೆ. ಇದಲ್ವಾ ಮೂರ್ಖತನದ ಪರಮಾವಧಿ ಅಂದ್ರೆ? ಪಾಕಿಸ್ತಾನ ಭಾರತದ ಪರೋಕ್ಷ ದಾಳಿಗೆ ಸಾಕಷ್ಟು ಹೈರಾಣಾಗಿದೆ, ಆಗ್ತಿದೆ ಕೂಡ. ಇನ್ನು ಇದೇ ವೇಳೆ ಪಾಕ್ ತಾನು ಸುಮ್ಮನಿದ್ರೆ ಅಳಿದುಳಿದ ಮರ್ಯಾದೆ ಕೂಡ ಮಣ್ಣು ಪಾಲಾಗುತ್ತೆ ಅನ್ನೋ ಕಾರಣಕ್ಕೆ ತಾನೇನಾದರೂ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಆಗಸ್ಟ್ದತ್ತ ಮುಖ ಮಾರ್ತು. ಪರಿಣಾಮ ಅದಕ್ಕೆ ಭಾರತಕ್ಕೆ ತನ್ನ ವಿಮಾನ ಹಾರಾಟ ವಲಯವನ್ನ ಬಂದ್ ಮಾಡಿಕೊಂಡಿದೆ. ಇನ್ನು ಪಾಪಿ ಪಾಕ್ ಹೀಗೆ ಮಾಡಿಕೊಂಡು ಸಾಧನೆ ಮಾಡಿದ್ದೇನು? ಅಸಲಿಗೆ ಪಾಕಿಸ್ತಾನ ಈ ಮೂಲಕ ತನಗೆ ತಾನೇ ಡ್ಯಾಮೇಜ್ ಮಾಡಿಕೊಂಡಿದ್ದು ಹೇಗೆ ಅನ್ನೋದನ್ನೇ ಹೇಳ್ತೀವಿ ನೋಡಿ. ವಾಯು ಪ್ರದೇಶ ಮುಚ್ಚಿ ಪಾಕ್ ಮಹಾ ಎಡವಟ್ಟು. ತನ್ನ ಕಾಲ ಮೇಲೆ ತಾನೇ ಮತ್ತೊಂದು ಕಲ್ಲು. ಇದನ್ನೇ ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋದು. ಯಾಕಂದ್ರೆ ಭಾರತಕ್ಕೆ ಪಾಠ ಕಲಿಸಲೇಬೇಕು ಎಂದು ಹುಚ್ಚುತನ ಪ್ರದರ್ಶನ ಮಾಡುತ್ತಿರುವ ಪಾಕಿಸ್ತಾನ
ಅದಕ್ಕಾಗಿ ತನ್ನ ವಾಯು ಪ್ರದೇಶವನ್ನ ಬಂದ್ ಮಾಡಿದೆ. ಅಲ್ಲದೆ ಇದರಿಂದ ಏನೋ ಸಾಧನೆ ಮಾಡದಂತೆ ಬೀಗ್ತಾ ಇದೆ. ಆದ್ರೆ ಇದು ಖುದ್ದು ಪಾಕಿಸ್ತಾನಕ್ಕೆ ಭಾರಿ ನಷ್ಟವನ್ನ ಉಂಟು ಮಾಡುತ್ತೆ ಎನ್ನಲಾಗ್ತಾ ಇದೆ. ಹೌದು, ಮೂಲಗಳ ಪ್ರಕಾರ ಈ ನಡೆಯಿಂದ ಪಾಕಿಸ್ತಾನ ನೂರಾರು ಕೋಟಿ ಆದಾಯಕ್ಕೆ ತಾನೇ ಕೊಳ್ಳಿ ಇಟ್ಟುಕೊಳ್ಳಲಿದೆಯಂತೆ. ಅದಕ್ಕೆ ಒಂದು ಚಿಕ್ಕ ಉದಾಹರಣೆಯೂ ಇದೆ. ಅದೇ ಈ ಹಿಂದೆ ಪುಲ್ವಾಮಾ ದಾಳಿಯ ನಂತರ ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನ ಮುಚ್ಚಿತ್ತು. ಆ ಸಮಯದಲ್ಲಿ ಪಾಕಿಸ್ತಾನ ಬರೋಬ್ಬರಿ $100 ಮಿಲಿಯನ್ ಹೆಚ್ಚು ನಷ್ಟವನ್ನ ಅನುಭವಿಸಬೇಕಾಯಿತು. ಈಗ ಅಂಥದ್ದೇ ಮತ್ತೊಂದು ಹುಚ್ಚುತನಕ್ಕೆ ಕೈ ಹಾಕಿ ಮೈ ಸುಟ್ಟುಕೊಳ್ಳುತ್ತಿದೆ. ವಿಚಾರ ಏನು ಅಂದ್ರೆ, ಪಾಕಿಸ್ತಾನದ ಆದಾಯದ ಮೂಲದಲ್ಲಿ ಇದು ಒಂದು. ಪ್ರತಿ ವರ್ಷ ತನ್ನ ವಾಯು ಮಾರ್ಗದ ಮೂಲಕವೇ ಪಾಕಿಸ್ತಾನ ಸಾಕಷ್ಟು ಲಾಭ ಮಾಡಿಕೊಳ್ಳುತ್ತಿದೆ. ಇಂತಹ ಸಮಯದಲ್ಲಿ ಈಗ ಸುಮ್ಮನೆ ಭಾರತಕ್ಕೆ ಬುದ್ಧಿ ಕಲಿಸ್ತೀವಿ ಅನ್ನುವ ವಿಲಕ್ಷಣ ನಡೆಯಿಂದ ಪಾಕ್ ಮತ್ತೊಂದು ಭರ್ಜರಿ ಎಡವಟ್ಟು ಮಾಡಿಕೊಂಡಂತಿದೆ. ಪಾಕಿಸ್ತಾನದಿಂದ ಭಾರತಕ್ಕೆ ಮತ್ತು ಭಾರತೀಯ ವಾಯು ಪ್ರದೇಶದಿಂದ ಬರುವ ವಿಮಾನಗಳು ಇನ್ನೂ ನಿರಂತರವಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದೆ. ವಾಸ್ತವವಾಗಿ ಪಾಕಿಸ್ತಾನವು ಭಾರತೀಯ ನೋಂದಾಯಿತ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನ ಮುಚ್ಚಿದೆ. ವಿಶ್ವದ 3ನೇ ಅತಿ ದೊಡ್ಡ ವಾಯುಯಾನ ಉದ್ಯಮಕ್ಕೆ ವಾಯು ಪ್ರದೇಶವನ್ನ ಮುಚ್ಚುವುದರಿಂದ ಪಾಕಿಸ್ತಾನಕ್ಕೆ ಖಂಡಿತವಾಗಿಯೂ ನಷ್ಟವಾಗುತ್ತದೆ. ಯಾವುದೇ ದೇಶದ ವಾಯು ಪ್ರದೇಶವನ್ನ ಬಳಸುವುದಕ್ಕಾಗಿ ವಿಮಾನಯಾನ ಸಂಸ್ಥೆಗಳು ಮಾರ್ಗ ಸಂಚರಣೆಯನ್ನ ಶುಲ್ಕವಾಗಿ ಒಂದು ದೊಡ್ಡ ಮೊತ್ತವನ್ನ ಪಾವತಿ ಮಾಡಬೇಕಾಗುತ್ತದೆ. ಈ ಶುಲ್ಕವು ದೂರ ಮತ್ತು ವಿಮಾನದ ಪ್ರಕಾರವನ್ನ ಅವಲಂಬಿಸಿರುತ್ತದೆ. ವಿಮಾನ ದೊಡ್ಡದಿದ್ದಷ್ಟು ಶುಲ್ಕ ಹೆಚ್ಚಾಗಿರುತ್ತದೆ. ಸರಳವಾಗಿ ಹೇಳುವುದಾದರೆ, ವಾಯು ಸಂಚಾರ ನಿಯಂತ್ರಣದ ಸೇವೆಗೆ ಬದಲಾಗಿ ಈ ಬೆಲೆಯನ್ನ ಪಾವತಿ ಮಾಡಬೇಕಾಗುತ್ತದೆ. ಪ್ರತಿ ತಿಂಗಳು ವಿಮಾನಯಾನ ಸಂಸ್ಥೆಯು ಆ ದೇಶದಿಂದ ಬಿಲ್ ಪಡೆಯುತ್ತದೆ. ಇದಲ್ಲದೆ ವಿಮಾನವು ವಿಮಾನ ನಿಲ್ದಾಣದಲ್ಲಿ ಇಳಿದರೆ ಅದು ಲ್ಯಾಂಡಿಂಗ್ ಮತ್ತು ಪಾರ್ಕಿಂಗ್ ಶುಲ್ಕವನ್ನ ಪಾವತಿ ಮಾಡಬೇಕಾಗುತ್ತದೆ. ಇದರಿಂದಲೇ ಪಾಕ್ ಕೂಡ ಒಂದಷ್ಟು ಕಾಸು ಮಾಡಿಕೊಳ್ತಾ ಇತ್ತು. ಆದ್ರೀಗ ಅದಕ್ಕೆ ತಾನೇ ಕಲ್ಲನ್ನು ಹಾಕಿಕೊಂಡಿದೆ. ಇದಲ್ವಾ ಮೂರ್ಖತನದ ಪರಮಾವಧಿ ಅಂದ್ರೆ. ಪಾಕಿಸ್ತಾನ ಭಾರತದ ಪರೋಕ್ಷ ದಾಳಿಗೆ ಸಾಕಷ್ಟು ಹೈರಾಣಾಗಿದೆ, ಆಗ್ತಿದೆ ಕೂಡ. ಇನ್ನು ಇದೇ ವೇಳೆ ಪಾಕ್ ತಾನು ಸುಮ್ಮನಿದ್ರೆ ಅಳಿದುಳಿದ ಮರ್ಯಾದೆ ಕೂಡ ಮಣ್ಣು ಪಾಲಾಗುತ್ತೆ ಅನ್ನೋ ಕಾರಣಕ್ಕೆ ತಾನೇನಾದರೂ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಆಗಸ್ಟ್ದತ್ತ ಮುಖ ಮಾರ್ತು. ಪರಿಣಾಮ ಅದಕ್ಕೆ ಭಾರತಕ್ಕೆ ತನ್ನ ವಿಮಾನ ಹಾರಾಟ ವಲಯವನ್ನ ಬಂದ್ ಮಾಡಿಕೊಂಡಿದೆ. ಇನ್ನು ಪಾಪಿ ಪಾಕ್ ಹೀಗೆ ಮಾಡಿಕೊಂಡು ಸಾಧನೆ ಮಾಡಿದ್ದೇನು? ಅಸಲಿಗೆ ಪಾಕಿಸ್ತಾನ ಈ ಮೂಲಕ ತನಗೆ ತಾನೇ ಡ್ಯಾಮೇಜ್ ಮಾಡಿಕೊಂಡಿದ್ದು ಹೇಗೆ ಅನ್ನೋದನ್ನೇ ಹೇಳ್ತೀವಿ ನೋಡಿ. ವಾಯು ಪ್ರದೇಶ ಮುಚ್ಚಿ ಪಾಕ್ ಮಹಾ ಎಡವಟ್ಟು. ತನ್ನ ಕಾಲ ಮೇಲೆ ತಾನೇ ಮತ್ತೊಂದು ಕಲ್ಲು. ಇದನ್ನೇ ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋದು. ಯಾಕಂದ್ರೆ ಭಾರತಕ್ಕೆ ಪಾಠ ಕಲಿಸಲೇಬೇಕು ಎಂದು ಹುಚ್ಚುತನ ಪ್ರದರ್ಶನ ಮಾಡುತ್ತಿರುವ ಪಾಕಿಸ್ತಾನ ಅದಕ್ಕಾಗಿ ತನ್ನ ವಾಯು ಪ್ರದೇಶವನ್ನ ಬಂದ್ ಮಾಡಿದೆ. ಅಲ್ಲದೆ ಇದರಿಂದ ಏನೋ ಸಾಧನೆ ಮಾಡದಂತೆ ಬೀಗ್ತಾ ಇದೆ. ಆದ್ರೆ ಇದು ಖುದ್ದು ಪಾಕಿಸ್ತಾನಕ್ಕೆ ಭಾರಿ ನಷ್ಟವನ್ನ ಉಂಟು ಮಾಡುತ್ತೆ ಎನ್ನಲಾಗ್ತಾ ಇದೆ. ಹೌದು, ಮೂಲಗಳ ಪ್ರಕಾರ ಈ ನಡೆಯಿಂದ ಪಾಕಿಸ್ತಾನ ನೂರಾರು ಕೋಟಿ ಆದಾಯಕ್ಕೆ ತಾನೇ ಕೊಳ್ಳಿ ಇಟ್ಟುಕೊಳ್ಳಲಿದೆಯಂತೆ. ಅದಕ್ಕೆ ಒಂದು ಚಿಕ್ಕ ಉದಾಹರಣೆಯೂ ಇದೆ. ಅದೇ ಈ ಹಿಂದೆ ಪುಲ್ವಾಮಾ ದಾಳಿಯ ನಂತರ ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನ ಮುಚ್ಚಿತ್ತು. ಆ ಸಮಯದಲ್ಲಿ ಪಾಕಿಸ್ತಾನ ಬರೋಬ್ಬರಿ $100 ಮಿಲಿಯನ್ ಹೆಚ್ಚು ನಷ್ಟವನ್ನ ಅನುಭವಿಸಬೇಕಾಯಿತು. ಈಗ ಅಂಥದ್ದೇ ಮತ್ತೊಂದು ಹುಚ್ಚುತನಕ್ಕೆ ಕೈ ಹಾಕಿ ಮೈ ಸುಟ್ಟುಕೊಳ್ಳುತ್ತಿದೆ. ವಿಚಾರ ಏನು ಅಂದ್ರೆ, ಪಾಕಿಸ್ತಾನದ ಆದಾಯದ ಮೂಲದಲ್ಲಿ ಇದು ಒಂದು. ಪ್ರತಿ ವರ್ಷ ತನ್ನ ವಾಯು ಮಾರ್ಗದ ಮೂಲಕವೇ ಪಾಕಿಸ್ತಾನ ಸಾಕಷ್ಟು ಲಾಭ ಮಾಡಿಕೊಳ್ಳುತ್ತಿದೆ. ಇಂತಹ ಸಮಯದಲ್ಲಿ ಈಗ ಸುಮ್ಮನೆ ಭಾರತಕ್ಕೆ ಬುದ್ಧಿ ಕಲಿಸ್ತೀವಿ ಅನ್ನುವ ವಿಲಕ್ಷಣ ನಡೆಯಿಂದ ಪಾಕ್ ಮತ್ತೊಂದು ಭರ್ಜರಿ ಎಡವಟ್ಟು ಮಾಡಿಕೊಂಡಂತಿದೆ.
ಪಾಕಿಸ್ತಾನದಿಂದ ಭಾರತಕ್ಕೆ ಮತ್ತು ಭಾರತೀಯ ವಾಯು ಪ್ರದೇಶದಿಂದ ಬರುವ ವಿಮಾನಗಳು ಇನ್ನೂ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ವಾಸ್ತವವಾಗಿ ಪಾಕಿಸ್ತಾನವು ಭಾರತೀಯ ನೋಂದಾಯಿತ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನು ಮುಚ್ಚಿದೆ. ವಿಶ್ವದ 3ನೇ ಅತಿ ದೊಡ್ಡ ವಾಯುಯಾನ ಉದ್ಯಮಕ್ಕೆ ವಾಯು ಪ್ರದೇಶವನ್ನು ಮುಚ್ಚುವುದರಿಂದ ಪಾಕಿಸ್ತಾನಕ್ಕೆ ಖಂಡಿತವಾಗಿಯೂ ನಷ್ಟವಾಗುತ್ತದೆ. ಯಾವುದೇ ದೇಶದ ವಾಯು ಪ್ರದೇಶವನ್ನ ಬಳಸುವುದಕ್ಕಾಗಿ ವಿಮಾನಯಾನ ಸಂಸ್ಥೆಗಳು ಮಾರ್ಗ ಸಂಚರಣೆಯನ್ನ ಶುಲ್ಕವಾಗಿ ಒಂದು ದೊಡ್ಡ ಮೊತ್ತವನ್ನ ಪಾವತಿ ಮಾಡಬೇಕಾಗುತ್ತದೆ. ಈ ಶುಲ್ಕವು ದೂರ ಮತ್ತು ವಿಮಾನದ ಪ್ರಕಾರವನ್ನ ಅವಲಂಬಿಸಿರುತ್ತದೆ. ವಿಮಾನ ದೊಡ್ಡದಿದ್ದಷ್ಟು ಶುಲ್ಕ ಹೆಚ್ಚಾಗಿರುತ್ತದೆ. ಸರಳವಾಗಿ ಹೇಳುವುದಾದರೆ ವಾಯು ಸಂಚಾರ ನಿಯಂತ್ರಣದ ಸೇವೆಗೆ ಬದಲಾಗಿ ಈ ಬೆಲೆಯನ್ನ ಪಾವತಿ ಮಾಡಬೇಕಾಗುತ್ತದೆ. ಪ್ರತಿ ತಿಂಗಳು ವಿಮಾನಯಾನ ಸಂಸ್ಥೆಯು ಆ ದೇಶದಿಂದ ಬಿಲ್ ಪಡೆಯುತ್ತದೆ. ಇದಲ್ಲದೆ ವಿಮಾನವು ವಿಮಾನ ನಿಲ್ದಾಣದಲ್ಲಿ ಇಳಿದರೆ ಅದು ಲ್ಯಾಂಡಿಂಗ್ ಮತ್ತು ಪಾರ್ಕಿಂಗ್ ಶುಲ್ಕವನ್ನ ಪಾವತಿ ಮಾಡಬೇಕಾಗುತ್ತದೆ. ಇದರಿಂದಲೇ ಪಾಕ್ ಕೂಡ ಒಂದಷ್ಟು ಕಾಸು ಮಾಡಿಕೊಳ್ತಾ ಇತ್ತು. ಆದ್ರೀಗ ಅದಕ್ಕೆ ತಾನೇ ಕಲ್ಲನ್ನು ಹಾಕಿಕೊಂಡಿದೆ. ಇದಲ್ವಾ ಮೂರ್ಖತನದ ಪರಮಾವಧಿ ಅಂದ್ರೆ.